ನಮಸ್ಕಾರ ಸ್ನೇಹಿತರೆ ನಾವು ಅನಿಮೇಷನ್ ಕಲಿಯುವಾಗ ಯಾವುದೇ ಸಾಫ್ಟ್ವೇರ್ ಆಗಿರ್ಬೋದು 3D ಆಗಿರ್ಬೋದು 2D ಆಗಿರ್ಬೋದು ಅನಿಮೇಷನ್ ಕಲಿಯುವಾಗ ನಾವು ಮುಖ್ಯವಾಗಿ ಎರಡು ವಿಷಯಗಳ ಕಡೆ ಗಮನ ಕೊಡಬೇಕಾಗತ್ತೆ. ಮೊದಲನೇದು ಅನಿಮೇಷನ್ ಪ್ರಿನ್ಸಿಪಲ್ಸ್ ಬಗ್ಗೆ, ಎರಡನೇದು ಅನಿಮೇಷನ್ ವರ್ಕ್ ಫ್ಲೋ ಬಗ್ಗೆ. ಸೊ ಅನಿಮೇಷನ್ ಪ್ರಿನ್ಸಿಪಲ್ಸ್ ಅಂದ್ರೆ ಅನಿಮೇಷನ್ ಮಾಡಬೇಕಾದ್ರೆ ನಾವು ಫಾಲೋ ಮಾಡಬೇಕಾದಂತಹ ರೂಲ್ಸ್ ಅಥವಾ ಗೈಡ್ಲೈನ್ಸ್. ಓಕೆ, ಸೊ ಅದು ರೂಲ್ಸ್ ಅಲ್ಲ, ಆಕ್ಚುಲಿ ಗೈಡ್ಲೈನ್ಸ್ ಅಂತ ಹೇಳೋದೇ ಅದಕ್ಕೆ ಹೆಚ್ಚು ಸಮಂಜಸವಾಗಿರುತ್ತೆ. ಇನ್ನು ಅನಿಮೇಷನ್ ವರ್ಕ್ ಫ್ಲೋ ಅಂದ್ರೆ ಅನಿಮೇಷನ್ ಮಾಡಬೇಕಾದ್ರೆ ನಾವು ಫಾಲೋ ಮಾಡಬೇಕಾದಂತಹ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್. ಓಕೆ, ಸೊ ಮೊದಲನೇದಾಗಿ ಏನ್ ಮಾಡಬೇಕು, ಎರಡನೇದಾಗಿ ಏನ್ ಮಾಡಬೇಕು, ಆನಂತರ ಏನ್ ಮಾಡಬೇಕು, ನೆಕ್ಸ್ಟ್ ಏನ್ ಮಾಡಬೇಕು ಅನ್ನುವಂತ ಒಂದು ಸರಿಯಾದ ಪ್ರೊಸೆಸ್ ನಮಗೆ ಗೊತ್ತಿದ್ರೆ ಆಗ ಅನಿಮೇಷನ್ ಮಾಡುವಾಗ ನಮಗೆ ಸುಮಾರು ಸಲ ಏನಾಗುತ್ತೆ ಅಂದ್ರೆ ಓಕೆ ಇಷ್ಟು ಮಾಡಿದ್ವಿ, ಈಗ ನೆಕ್ಸ್ಟ್ ಸ್ಟೆಪ್ ಏನು, ಏನ್ ಮಾಡಬೇಕು ಅನ್ನುವಂಥ ಪ್ರಶ್ನೆ ಅಥವಾ ಕನ್ಫ್ಯೂಷನ್ಗಳು ತುಂಬಾ ಬರುತ್ತೆ. ಓಕೆ, ಬಟ್ ಯಾವಾಗ ನಿಮ್ಗೆ ವರ್ಕ್ ಫ್ಲೋ ಬಗ್ಗೆ ಸರಿಯಾದ ನಾಲೆಡ್ಜ್ ಇರುತ್ತೋ ಆಗ ಈ ಪ್ರಶ್ನೆ ನೆಕ್ಸ್ಟ್ ಏನು ಅನ್ನೋಂಥ ಪ್ರಶ್ನೆ ಬರೋದಿಲ್ಲ. ಬಂದರೂ ಕೂಡ ನಿಮಗೆ ಸರಿಯಾಗಿ ಗೊತ್ತಿರುತ್ತೆ ಏನ್ ಮಾಡಬೇಕು ಅಂತ. ಓಕೆ, ಸೊ ಒಂದು ಸ್ಮೂತ್ ಆದ ಅನಿಮೇಷನ್ ಸ್ಟಾರ್ಟಿಂಗ್ ಟು ಎಂಡಿಂಗ್ ತನಕ ಕರೆಕ್ಟ್ ಆಗಿ ಮಾಡೋದಕ್ಕೆ ನಮಗೆ ಅನಿಮೇಷನ್ ವರ್ಕ್ ಫ್ಲೋ ಬಗ್ಗೆ ಸರಿಯಾದ ತಿಳುವಳಿಕೆ ಇರೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಮೊದಲು ಅನಿಮೇಷನ್ ಪ್ರಿನ್ಸಿಪಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಅನಿಮೇಷನ್ ಪ್ರಿನ್ಸಿಪಲ್ಸ್ ನ ಮೊದಲನೇದಾಗಿ ಡಿಸ್ನಿ ಅನಿಮೇಟರ್ಸ್ ಅವರು ಕಂಡುಹಿಡಿದ್ರು. ಸೊ ಕಂಡುಹಿಡಿದ್ರು ಅನ್ನೋದಕ್ಕಿಂತ ಕಂಡುಕೊಂಡ್ರು ಅಂತ ಹೇಳ್ಬೋದು. ಸೊ ಅದು ಯಾವಾಗ 1930, 40, 50 ಆ ಸಮಯದಲ್ಲಿ ಅವರು ಇದನ್ನ ಕಂಡುಕೊಂಡಿದ್ದು. ಸೊ ಇದ್ರ ಬಗ್ಗೆ ಇದು ಹೇಗೆ ಸ್ಟಾರ್ಟ್ ಆಯ್ತು, ಅನಿಮೇಷನ್ ಪ್ರಿನ್ಸಿಪಲ್ಸ್ಗಳು ಹೇಗೆ ಬಂತು ಅನ್ನೋದನ್ನ ಅವರ ದ ಇಲ್ಯೂಷನ್ ಆಫ್ ಲೈಫ್ ಬುಕ್ ಅಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸೊ ಅವ್ರು ಏನ್ ಹೇಳ್ತಾರೆ, ಮೊದಲು ಕ್ರಿಯಾಪದಗಳಾಗಿದ್ದು ನಿಧಾನವಾಗಿ ನಾಮಪದಗಳಾಗಿ ಅಂದ್ರೆ ವರ್ಬ್ಸ್ ಆಗಿದ್ದು ನಿಧಾನವಾಗಿ ನೌನ್ಸ್ ಆಗಿ ನಿಧಾನವಾಗಿ ಬದಲಾಯಿತು ಅಂತ ಹೇಳ್ತಾರೆ. ಅಂದ್ರೆ ಮೊದಲು ಅನಿಮೇಷನ್ ಮಾಡಿದಾಗ ಲೈಕ್ ಇಲ್ಲಿ ಜಾಸ್ತಿ ಸ್ಟ್ರೆಚ್ ಮಾಡು, ಇಲ್ಲಿ ಕಡಿಮೆ ಸ್ಟ್ರೆಚ್ ಮಾಡು ಅಂತ ಹೇಳ್ತಾ ಇದ್ದವರು ನಿಧಾನವಾಗಿ ಇಲ್ಲಿ ಸ್ಟ್ರೆಚ್ ಜಾಸ್ತಿ ಆಯ್ತು, ಇಲ್ಲಿ ಸ್ಟ್ರೆಚ್ ಕಡಿಮೆ ಆಯ್ತು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಿಧಾನವಾಗಿ ಸ್ಟ್ರೆಚ್ ಅನ್ನೋದು ಒಂದು ಸ್ಟ್ಯಾಂಡರ್ಡ್ ಪದ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ಅನಿಮೇಷನ್ ನಲ್ಲಿ. ನಂತರ ಜೂನಿಯರ್ ಅನಿಮೇಟರ್ಸ್ ಯಾರು ಅಲ್ಲಿ ಸೇರ್ಕೊಳ್ತಾ ಇದ್ರು, ಸೊ ಅವ್ರಿಗೆ ಆ ಸ್ಟ್ರೆಚ್ ಅನ್ನೋದು ಓಕೆ ಸೀನಿಯರ್ಸ್ ಸ್ಟ್ರೆಚಿಂಗ್ ಯೂಸ್ ಮಾಡ್ತಾರೆ ಅನ್ನೋದು ಅದೊಂಥರ ಸ್ಟ್ಯಾಂಡರ್ಡ್ ಪದ ಆಗಿ ನಿಧಾನವಾಗಿ ಬದಲಾಯಿತು. ಸೊ ಅದೇ ತರ ಬೇರೆ ಆಂಟಿಸಿಪೇಷನ್, ಸ್ಟೇಜಿಂಗ್, ಇಲ್ಲಿ ಆರ್ಕ್ ಕಡಿಮೆ ಆಯ್ತು, ಅಲ್ಲ ಇಲ್ಲಿ ಆರ್ಕ್ ಜಾಸ್ತಿ ಆಯ್ತು, ಇಲ್ಲಿ ಟೈಮಿಂಗ್ ಸರಿ ಇಲ್ಲ, ಈ ತರ ಸುಮಾರು ಪದಗಳು ಒಂಥರ ಸ್ಟ್ಯಾಂಡರ್ಡ್ ಪದಗಳಾಗಿ ಬದಲಾಗ್ತಾ ಹೋಯ್ತು ಅವ್ರ ಸ್ಟುಡಿಯೋದಲ್ಲಿ. ಅವೇ ಆ ಪದಗಳೇ ನಿಧಾನವಾಗಿ ಮುಂದೆ ಅನಿಮೇಷನ್ ಪ್ರಿನ್ಸಿಪಲ್ಸ್ ಆಗಿ ಒಂದು ಸ್ಟ್ಯಾಂಡರ್ಡ್ ಅನಿಮೇಷನ್ ಪ್ರಿನ್ಸಿಪಲ್ಸ್ ಆಗಿ ಆಲ್ ಓವರ್ ದ ವರ್ಲ್ಡ್ ಎಲ್ಲರೂ ಫಾಲೋ ಮಾಡುವಂತಹ ಅನಿಮೇಷನ್ ಪ್ರಿನ್ಸಿಪಲ್ಸ್ ಆಗಿ ಫಾರ್ಮ್ ಆಯ್ತು. ಸೊ ಸ್ನೇಹಿತರೆ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ಒಟ್ಟು 12 ಅನಿಮೇಷನ್ ಪ್ರಿನ್ಸಿಪಲ್ಸ್ ಇದೆ. ಸೊ ಮೊದಲೇ ಹೇಳಿದಾಗೆ ಇದು ಒಂಥರ ಸ್ಟ್ರಿಕ್ಟ್ ರೂಲ್ಸ್ ಅಲ್ಲ, ಇದೇ ಹೀಗೆ ಮಾಡಬೇಕು ಅಂತಲ್ಲ. ಸೊ ಅನಿಮೇಷನ್ ಮಾಡುವಾಗ ಏನನ್ನ ಕನ್ಸಿಡರ್ ಮಾಡಬೇಕು, ಏನನ್ನ ಗಣನೆಗೆ ತಗೋಬೇಕು ಅನ್ನೋದನ್ನ ಈ ಪ್ರಿನ್ಸಿಪಲ್ಸ್ಗಳು ಹೇಳುತ್ತೆ. ಸೊ ಕೆಲವು ಪ್ರಿನ್ಸಿಪಲ್ಸ್ ಅಂತ ಏನ್ ಅನ್ಸುತ್ತೆ ಅಂದ್ರೆ ಇದು ಕಾಮನ್ ಸೆನ್ಸ್, ಆಬ್ವಿಯಸ್, ಇದನ್ನ ನಾವು ಹೀಗೆ ಮಾಡಬೇಕು, ಇದನ್ನ ಪ್ರಿನ್ಸಿಪಲ್ ಅಂತ ಸಪರೇಟ್ ಆಗಿ ಹೇಳುವಂತ ಅವಶ್ಯಕತೆ ಏನಿದೆ ಅಂತ ಅನ್ಸುವಂತ ಚಾನ್ಸಸ್ ಇದೆ. ನನಗೂ ಕೆಲವು ಸಲ ಅನ್ಸಿತ್ತು ಮುಂಚೆ. ಬಟ್ ಆಮೇಲೆ ಅನಿಮೇಷನ್ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ನಾವು ಅದನ್ನೇ ಹೆಚ್ಚು ಮರೆಯುವಂತ ಚಾನ್ಸಸ್ ಇರುತ್ತೆ. ನಮಗೆ ಅದು ಗೊತ್ತಿದ್ರು ಕೂಡ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ತೀವಿ, ಅಥವಾ ನಮ್ಗೆ ಅದು ಗೊತ್ತಾಗದೆ ನಾವು ಅದನ್ನ ಬಿಡುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಏನೇನೇನೋ ಕನ್ಸಿಡರ್ ಮಾಡಬೇಕು ಅನ್ನೋದನ್ನ ಅವರು ಕರೆಕ್ಟ್ ಆಗಿ ಒಂದು ಸ್ಟ್ಯಾಂಡರ್ಡ್ ಪ್ರಿನ್ಸಿಪಲ್ಸ್ ತರ ಮಾಡಿಟ್ಟಿದ್ದಾರೆ. ಸೊ ದಟ್ ನಾವು ಆ ಎಲ್ಲ ವಿಷಯಗಳನ್ನ ಸರಿಯಾಗಿ ಕನ್ಸಿಡರ್ ಮಾಡಿ ಒಂದು ಅಪೀಲಿಂಗ್ ಅಥವಾ ಒಂದು ಒಳ್ಳೆಯ ಫನ್ ಟು ವಾಚ್ ಅನಿಮೇಷನ್ ಅನ್ನ ರೆಡಿ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಸೊ ಮೊದಲನೇದಾಗಿ ಸ್ಕ್ವಾಶ್ ಅಂಡ್ ಸ್ಟ್ರೆಚ್. ಸೊ ಈ ಸ್ಕ್ವಾಶ್ ಅಂಡ್ ಸ್ಟ್ರೆಚ್ ಏನಿದೆ ಇದು ಬಹಳ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ. ಸೊ ಇದು ನಮ್ಮ ಅನಿಮೇಷನ್ಗೆ ಒಂದು ರೀತಿಯ ಫ್ಲೆಕ್ಸಿಬಿಲಿಟಿ ಅಥವಾ ಲೈಫ್ ಅನ್ನ ಕೊಡುತ್ತೆ. ಓಕೆ, ಸೊ ಸ್ಕ್ವಾಶ್ ಅಂದ್ರೆ ಒಂಥರ ಮುದುಡ್ಕೊಳ್ಳೋದು, ಸ್ಟ್ರೆಚ್ ಅಂದ್ರೆ ಹಿಗ್ಗೋದು. ಓಕೆ, ಸೊ ಒಂದು ಬಾಲ್ನ ಎಸ್ದಾಗ ಆ ಬಾಲ್ ನೆಲದ ಮೇಲೆ ಬಿದ್ದಾಗ ಸ್ವಲ್ಪ ಸ್ಕ್ವಾಶ್ ಆಗುತ್ತೆ, ಸ್ವಲ್ಪ ಒಂಥರ ಚಪ್ಪಟ್ಟೆ ಆಗುತ್ತೆ. ಮತ್ತೆ ಅಲ್ಲಿಂದ ಪುಟಿದ್ದೆ ಎದ್ದು ಮೇಲೆ ಹೋಗುವಾಗ ಅದು ಸ್ವಲ್ಪ ಸ್ಟ್ರೆಚ್ ಆಗುತ್ತೆ. ಓಕೆ, ಸ್ವಲ್ಪ ಹಿಗ್ಗತ್ತೆ. ಸೊ ಇದು ಈ ಸ್ಕ್ವಾಶ್ ಅಂಡ್ ಸ್ಟ್ರೆಚ್ ನ ನೀವು ಈ ಆಬ್ಜೆಕ್ಟ್ಸ್ ನ ಅಥವಾ ಒಂದು ಕ್ಯಾರೆಕ್ಟರ್ ನ ಅನಿಮೇಟ್ ಮಾಡಬೇಕಾದ್ರೆ, ಸೊ ಇದನ್ನ ನೀವು ಕೊಟ್ಟಿಲ್ಲ ಅಂದ್ರೆ, ಸ್ಕ್ವಾಶ್ ಅಂಡ್ ಸ್ಟ್ರೆಚ್ ಕೊಟ್ಟಿಲ್ಲ ಅಂದ್ರೆ ಅದು ಒಂಥರ ರಿಜಿಡ್ ಬಾಡಿ ತರ ಅಥವಾ ಒಂದು ಗಟ್ಟಿ ಪದಾರ್ಥ ತರ ಅನ್ಸುತ್ತೆ. ಓಕೆ, ಯಾವುದೇ ಜೀವ ಇಲ್ಲದೆ ಇರುವಂತಹ ಒಂದು ವಸ್ತು ತರ ಅನ್ಸುತ್ತೆ. ಈಗ ಒಂದು ಚೇರ್ ಒಂದ್ ಕಡೆಯಿಂದ ಮತ್ತೊಂದು ಕಡೆ ಮೂವ್ ಆದ್ರೆ, ಸೊ ಅದರಲ್ಲಿ ಯಾವುದೇ ಸ್ಕ್ವಾಶ್ ಅಂಡ್ ಸ್ಟ್ರೆಚ್ ಇರೋದಿಲ್ಲ, ಯಾಕಂದ್ರೆ ಅದು ಒಂದು ಗಟ್ಟಿಯಾದಂತಹ ವಸ್ತು. ಓಕೆ, ಅಲ್ಲಿ ಯಾವುದೇ ಸ್ಕ್ವಾಶ್ ಅಂಡ್ ಸ್ಟ್ರೆಚ್ ಇರೋದಿಲ್ಲ. ಬಟ್ ಅದೇ ಒಂದು ಸ್ಮೂತ್ ಆದ ಬಾಲ್ ಅಥವಾ ಒಂದು ಅಕ್ಕಿ ಮೂಟೆ ಆಗಿರ್ಬೋದು, ಅಥವಾ ಒಂದು ಮುಖ್ಯವಾಗಿ ಕ್ಯಾರೆಕ್ಟರ್ಸ್, ಯಾವುದೇ ರೀತಿಯ ಕ್ಯಾರೆಕ್ಟರ್ ಮೂವ್ಮೆಂಟ್ ನಲ್ಲಿ ಸ್ಕ್ವಾಶ್ ಅಂಡ್ ಸ್ಟ್ರೆಚ್ ಸ್ವಲ್ಪನಾದ್ರೂ ಇದ್ದೇ ಇರುತ್ತೆ. ಇನ್ನು ಈ ಸ್ಕ್ವಾಶ್ ಅಂಡ್ ಸ್ಟ್ರೆಚ್ ಅಲ್ಲಿ ಒಂದು ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ ಸ್ನೇಹಿತರೆ, ಸ್ಕ್ವಾಶ್ ಆದಾಗ ಅಥವಾ ಸ್ಟ್ರೆಚ್ ಆದಾಗ ಒಂದು ಆಬ್ಜೆಕ್ಟ್ ಅಥವಾ ಒಂದು ಕ್ಯಾರೆಕ್ಟರ್ ಕೇವಲ ಅದರ ಶೇಪ್ ಬದಲಾಗತ್ತೆ ಹೊರತು ಅದರ ವಾಲ್ಯೂಮ್ ಅಥವಾ ಸಾಂದ್ರತೆ ಅಂತ ಏನ್ ಹೇಳ್ತೀವಿ ಕನ್ನಡದಲ್ಲಿ ಅದು ಬದಲಾಗೋದಿಲ್ಲ. ಓಕೆ, ಕೇವಲ
ಶೇಪ್ ಮಾತ್ರ ಬದಲಾಗುತ್ತೆ, ಸ್ಕ್ವಾಶ್ ಆಗುತ್ತೆ ಇಲ್ಲ ಸ್ಟ್ರೆಚ್ ಆಗುತ್ತೆ ಹೊರತು ಅದರ ವಾಲ್ಯೂಮ್ನಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗೋದಿಲ್ಲ, ಅದು ಯಾವಾಗಲೂ ಸೇಮ್ ಇರುತ್ತೆ. ಇನ್ನು ಸ್ನೇಹಿತರೆ ಈ ಸ್ಕ್ವಾಶ್ ಅಂಡ್ ಸ್ಟ್ರೆಚ್ ಅಲ್ಲಿ ನೀವು ವಸ್ತುಗಳನ್ನ ಜಸ್ಟ್ ಒಂದು ಆಬ್ಜೆಕ್ಟ್ ಅನಿಮೇಟ್ ಮಾಡ್ತಿರ್ಬೇಕಾದ್ರೆ ಒಂದು ಬಾಲ್ ಆಗಿರ್ಬೋದು, ಇನ್ನೊಂದೇನೋ ಸ್ಮೂತ್ ಆದ ವಸ್ತು ಆಗಿರ್ಬೋದು, ಅದನ್ನ ಅನಿಮೇಟ್ ಮಾಡಬೇಕಾದ್ರೆ ಅದು ಕೇವಲ ಹಿಗ್ಗುವಿಕೆ ಅಥವಾ ಕುಗ್ಗುವಿಕೆ ಅದರ ಅರ್ಥ ಆಗಿರ್ಬೋದು. ಆದರೆ ನೀವು ಒಂದು ಕ್ಯಾರೆಕ್ಟರ್ ವಿಷಯಕ್ಕೆ ಬಂದಾಗ ಕ್ಯಾರೆಕ್ಟರ್ ಅನಿಮೇಷನ್ ನಲ್ಲಿ ಈ ಸ್ಕ್ವಾಶ್ ಅಂಡ್ ಸ್ಟ್ರೆಚ್ಗೆ ಇನ್ನೂ ಸ್ವಲ್ಪ ಬ್ರಾಡ್ ಆದಂತಹ ಇನ್ನೂ ಸ್ವಲ್ಪ ಜಾಸ್ತಿಯಾದ ಅರ್ಥ ಇದೆ. ಓಕೆ, ಅಲ್ಲೂ ಕೂಡ ಕ್ಯಾರೆಕ್ಟರ್ನಲ್ಲೂ ಕೂಡ ಮೊದಲನೇದಾಗಿ ಹಿಗ್ಗುವಿಕೆ ಕುಗ್ಗುವಿಕೆನೇ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಮಾತಾಡ್ತಿರ್ಬೇಕಾದ್ರೆ ಒಂದು ಕ್ಯಾರೆಕ್ಟರ್ ಮಾತಾಡ್ತಿರ್ಬೇಕಾದ್ರೆ ಸೊ ನಮ್ಮ ಕೆನ್ನೆಗಳು ನಮ್ಮ ಚೀಕ್ಗಳೆಲ್ಲ ಸ್ವಲ್ಪ ಹಿಗ್ತಾ ಇರುತ್ತೆ, ಕುಗ್ತಾ ಇರುತ್ತೆ. ಓಕೆ, ಸೊ ಅದು ಒಂದು ಸ್ಕ್ವಾಶ್ ಅಂಡ್ ಸ್ಟ್ರೆಚ್ ಅಂತ ಹೇಳ್ಬೋದು. ಇನ್ನು ಒಬ್ಬ ಬಾಡಿ ಬಿಲ್ಡರ್ ಅವನ ಶೋಲ್ಡರ್ಸ್ ನ ಈ ತರ ಮಡಚಿದಾಗ, ಅವನ ಕೈಗಳನ್ನ ಈ ತರ ಮಡಚಿದಾಗ ಅವನ ಬೈಸಿಪ್ಸ್ ನಲ್ಲಿ ನಾವು ಆ ಸ್ಕ್ವಾಶ್ ಅಂಡ್ ಸ್ಟ್ರೆಚ್ ನ ನೋಡಬಹುದು. ಇನ್ನು ಒಂದು ದಪ್ಪ ಕ್ಯಾರೆಕ್ಟರ್, ತುಂಬಾ ದಪ್ಪ ಇರುವಂತ ಒಂದು ಕ್ಯಾರೆಕ್ಟರ್ ಕುತ್ಕೊಂಡಾಗ ಸೊ ಆ ತಳದಲ್ಲಿ ಆ ಬೇಸ್ ನಲ್ಲಿ ನಾವು ಆ ಸ್ಕ್ವಾಶ್ ಆಗೋದನ್ನ, ಅವನ ಬಾಡಿನ ಸ್ಕ್ವಾಶ್ ಆಗೋದನ್ನ ನೋಡ್ಬೋದು. ಸೊ ಇಲ್ಲೆಲ್ಲ ಸೊ ಆ ಫ್ಲೆಶಿ ಲುಕ್ ಏನ್ ಬರುತ್ತೆ, ಸೊ ಅದನ್ನ ನಾವು ಸ್ಕ್ವಾಶ್ ಅಂಡ್ ಸ್ಟ್ರೆಚ್ ಅಂತಾನೆ ಕನ್ಸಿಡರ್ ಮಾಡಬಹುದು. ಸೊ ಇವುಗಳನ್ನ ಹೊರತಾಗಿ ಕೆಲವು ಸಲ ಈಗ ಅನಿಮೇಷನ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಹೆದರ್ಕೊಂಡಿರುತ್ತೆ, ಸೊ ತುಂಬಾ ಹೆದರ್ಕೊಂಡು ಅದೊಂಥರ ಮುದುರ್ಕೊಂಡ್ ಬಿಡುತ್ತೆ, ಮೂಲೆಯಲ್ಲಿ ಮುದುರ್ಕೊಂಡಿರುತ್ತೆ. ಸೊ ಅವಾಗ ಅವನು ಸ್ಕ್ವಾಶ್ ಆಗಿದ್ದಾನೆ ಅಂತ ಹೇಳ್ಬೋದು. ಸೊ ಅದೇ ಒಂದು ಕ್ಯಾರೆಕ್ಟರ್ ತುಂಬಾ ಎಕ್ಸೈಟೆಡ್ ಆಗಿ, ತುಂಬಾ ಫುಲ್ ಖುಷಿಯಾಗಿ, ಫಾರ್ ಎಕ್ಸಾಂಪಲ್ ವರ್ಲ್ಡ್ ಕಪ್ ಟ್ರೋಫಿ ವಿನ್ ಆಗಿದ್ದಾನೆ ಈಗ ಒಬ್ಬ, ಸೊ ಫುಲ್ ಎಕ್ಸೈಟೆಡ್ ಆಗಿ ಕೈಕಾಲೆಲ್ಲ ಮೇಲ್ ಮಾಡಿ ಫುಲ್ ಜೋಶಲ್ಲಿದ್ದಾನೆ. ಸೊ ಅವನು ಒಂಥರ ಸ್ಟ್ರೆಚ್ ಆಗಿದ್ದಾನೆ ಅಂತ ಹೇಳ್ಬೋದು. ಸೊ ಅಲ್ಲೂ ಕೂಡ ನಾವು ಸ್ಕ್ವಾಶ್ ಅಂಡ್ ಸ್ಟ್ರೆಚ್ ನೋಡ್ಬೋದು. ಸೊ ಮತ್ತೊಂದು ಎಕ್ಸಾಂಪಲ್ ಒಂದು ಕ್ಯಾರೆಕ್ಟರ್ ಜಂಪ್. ಸೊ ಒಂದು ಕ್ಯಾರೆಕ್ಟರ್ ಜಂಪ್ ಮಾಡುವಾಗ, ಓಕೆ, ಸೊ ಆಂಜನೇಯ ಸಮುದ್ರ ಲಂಘನ ಅನ್ಕೊಳ್ಳಿ. ಓಕೆ, ಸೊ ಅದು ಮೊದಲು ಜಂಪ್ ಮಾಡುವಾಗ ಕ್ಯಾರೆಕ್ಟರ್ ಮೊದಲು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬೆಂಡ್ ಆಗಬೇಕು, ಸ್ಕ್ವಾಶ್ ಆಗಬೇಕು. ಓಕೆ, ಸೊ ಇದನ್ನ ಇಲ್ಲಿ ಆಂಟಿಸಿಪೇಷನ್ ಅಂತ ಮತ್ತೊಂದು ಪ್ರಿನ್ಸಿಪಲ್ ಬರುತ್ತೆ, ಸೊ ಅದ್ರ ಬಗ್ಗೆ ಮುಂದೆ ನೋಡ್ತೀವಿ ಮತ್ತೆ. ಸೊ ಮೊದಲು ಅದು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬೆಂಡ್ ಆಗುತ್ತೆ, ಸ್ಕ್ವಾಶ್ ಆಗುತ್ತೆ, ಆ ನಂತರ ರಪ್ ಅಂತ ಒಂದೇ ಸಲ ಜಂಪ್ ಆದಾಗ ಫುಲ್ ಅದು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಸ್ಟ್ರೆಚ್ ಆಗುತ್ತೆ. ಸೊ ಇಲ್ಲಿ ಶೇಪ್ ರಿವರ್ಸಲ್ಸ್ ಅಂತಾರೆ, ಸ್ಕ್ವಾಶ್ ಇಂದ ಸ್ಟ್ರೆಚ್ಗೆ ಶೇಪ್ ಸಡನ್ ಆಗಿ ರಿವರ್ಸ್ ಆಗುತ್ತೆ. ಸೊ ಅವಾಗ ನಮಗೆ ಆ ಜಂಪಿನ ಎಫೆಕ್ಟ್ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ಕೂಡ ನಾವು ಈ ಸ್ಕ್ವಾಶ್ ಅಂಡ್ ಸ್ಟ್ರೆಚ್ ನೋಡಬಹುದು. ಇದು ಸೇಮ್ ಬಾಲ್ ನೆಲದ ಮೇಲಿದ್ದಾಗ ಸ್ಕ್ವಾಶ್ ಆಗಿರುತ್ತೆ, ಮತ್ತೆ ಜಂಪ್ ಆದಾಗ ಬಾಲ್ ಮತ್ತೆ ಮೇಲ್ ಹಾರಿದಾಗ ಸ್ಟ್ರೆಚ್ ಆಗುತ್ತಲ್ಲ, ಸೊ ಅದೇ ತರ ಕ್ಯಾರೆಕ್ಟರ್ ಕೂಡ ಆಗತ್ತೆ. ಓಕೆ, ಸೊ ಹಾಗಾಗಿ ಅದಕ್ಕೋಸ್ಕರನೇ ಆಕ್ಚುಲಿ ಬಾಲ್ ಎಕ್ಸಾಂಪಲ್ ನ ಬಾಲ್ ಅನಿಮೇಷನ್ ನಲ್ಲಿ ಮೊದಲನೇ ಪಾಠ ಅಂತ ಯಾಕೆ ಕನ್ಸಿಡರ್ ಮಾಡ್ತಾರೆ ಅಂದ್ರೆ, ಸೊ ಆ ಒಂದು ಬಾಲ್ ಅನಿಮೇಷನ್ ನಲ್ಲಿ ಸಾಕಷ್ಟು ಪಾಠಗಳು, ಸಾಕಷ್ಟು ಪ್ರಿನ್ಸಿಪಲ್ಗಳು ನಮಗೆ ಅಲ್ಲಿ ಸಿಗುತ್ತೆ. ಸೊ ಈ ತರ ನಾವು ಸ್ಕ್ವಾಶ್ ಅಂಡ್ ಸ್ಟ್ರೆಚ್ ನ ಬೇರೆ ಬೇರೆ ಸಾಕಷ್ಟು ಎಕ್ಸಾಂಪಲ್ಗಳಲ್ಲಿ ಇದನ್ನ ನಾವು ನೋಡಬಹುದು. ಓಕೆ ಸ್ನೇಹಿತರೆ, ಈ ಸ್ಕ್ವಾಶ್ ಅಂಡ್ ಸ್ಟ್ರೆಚ್ ನ ನಾವು ಒಂದು ಸಿಂಪಲ್ ಬಾಲ್ ಅನಿಮೇಷನ್ಗೆ ಅಪ್ಲೈ ಮಾಡಿ ನೋಡೋಣ. ಸೊ ಈ ರಿಗ್ ನನಗೆ ಹೌ ಟು ಚೀಟ್ ಇನ್ ಮಾಯಾ ಅನ್ನುವಂಥ ಒಂದು ಬುಕ್ ಜೊತೆಗೆ ಕೆಲವು ರಿಗ್ಗಳು ಸಿಕ್ಕಿತ್ತು. ಓಕೆ, ಸೊ ಇಲ್ಲಿ ಒಂದು ಸಿಂಪಲ್ ಆದ ಬಾಲ್ ರಿಗ್ ಇದೆ. ಸೊ ಇದನ್ನ ರಿಗ್ನ ಆಫ್ ಮಾಡಿ ಇಲ್ಲಿ ಲೇಯರ್ ಇಂದ ಸೊ ಒಂದ್ಸಲ ನೀವು ಅನಿಮೇಷನ್ ನೋಡ್ಬೋದು. ಸಿಂಪಲ್ ಆಗಿ ಅನಿಮೇಷನ್ ಇದೆ, ಯಾವುದೇ ಸ್ಕ್ವಾಶ್ ಅಂಡ್ ಸ್ಟ್ರೆಚ್ ಇಲ್ಲ. ಸೊ ಈಗ ಇದು ಈ ತರ ಕಾಣಿಸ್ತಾ ಇದೆ. ಸೊ ನಾವು ಇದಕ್ಕೆ ಸ್ವಲ್ಪ ಸ್ಕ್ವಾಶ್ ಅಂಡ್ ಸ್ಟ್ರೆಚ್ ಆಡ್ ಮಾಡೋಣ. ಸೊ ಇದರಿಂದ ಮೂವ್ಮೆಂಟ್ ಆಡ್ ಮಾಡಿದ್ದಾರೆ. ಸೊ ಇಲ್ಲಿ ಮತ್ತೊಂದು ಕಂಟ್ರೋಲ್ ಇದೆ ಸುತ್ತ, ಅಲ್ಲಿ ಸ್ಕ್ವಾಶ್ ಅಂಡ್ ಸ್ಟ್ರೆಚ್ ಅನ್ನುವಂಥ ಒಂದು ಆಟ್ರಿಬ್ಯೂಟ್ ಆಡ್ ಮಾಡಿದ್ದಾರೆ. ಸೊ ಇದು ಆಕ್ಚುಲಿ ರಿಗ್ಗಿನ ಪಾರ್ಟ್ ಇದು. ಓಕೆ, ಸೊ ಈ ಆಟ್ರಿಬ್ಯೂಟ್ ಈ ಬಾಲ್ ರಿಗ್ಗಲ್ಲಿ ಆಡ್ ಮಾಡಿದ್ದಾರೆ. ಸೊ ನಾರ್ಮಲ್ ಆಗಿ ಯಾವುದೇ ಆಬ್ಜೆಕ್ಟ್ಗೆ ನೀವು ಆ ರೀತಿಯ ಒಂದು ಆಟ್ರಿಬ್ಯೂಟ್ ಇರೋದಿಲ್ಲ. ಸೊ ರಿಗ್ಗಲ್ಲಿ ಇದನ್ನ ಆಡ್ ಮಾಡಿದ್ದಾರೆ. ಸೊ ಇದನ್ನ ಸೆಲೆಕ್ಟ್ ಮಾಡಿ ನೀವು ಅದರ ವ್ಯಾಲ್ಯೂನ ಜಾಸ್ತಿ ಕಡಿಮೆ ಮಾಡಿ ನೋಡಿ. ಸೊ ಬಾಲಿಗೆ ಸ್ಕ್ವಾಶ್ ಸ್ಟ್ರೆಚ್ ಆಗುತ್ತೆ, ಪಾಸಿಟಿವ್ ವ್ಯಾಲ್ಯೂಸ್ಗೆ ಸ್ಟ್ರೆಚ್ ಆಗುತ್ತೆ, ನೆಗೆಟಿವ್ ವ್ಯಾಲ್ಯೂಸ್ಗೆ ಸ್ಕ್ವಾಶ್ ಆಗುತ್ತೆ. ಸೊ 0 ಇದ್ರೆ ನಾರ್ಮಲ್ ಆಗಿರುತ್ತೆ. ಸೊ ಇಲ್ಲಿ ನೋಡಬಹುದು ಸ್ನೇಹಿತರೆ, ನೀವು ಅದು ಎಷ್ಟೇ ಸ್ಕ್ವಾಶ್ ಆಗಲಿ ಅಥವಾ ಸ್ಟ್ರೆಚ್ ಆಗಲಿ ಅದರ ವಾಲ್ಯೂಮ್ನಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗೋದಿಲ್ಲ. ಓಕೆ, ಸೊ ಅದರ ಓವರ್ ಆಲ್ ವಾಲ್ಯೂಮ್ ಏನಿರುತ್ತೆ ಸೊ ಅದು ಯಾವಾಗಲೂ ಸೇಮ್ ಇರುತ್ತೆ. ಅದು ಸ್ಕ್ವಾಶ್ ಅಂಡ್ ಸ್ಟ್ರೆಚ್ ಆದಾಗ ನಾವು ನೆನ್ಪಿಟ್ಕೊಳ್ಬೇಕಾದಂಥ ಮುಖ್ಯವಾದ ಒಂದು ಅಂಶ. ಸೊ ಈಗ ನಾವು ಈ ಬಾಲ್ ಅನಿಮೇಷನ್ಗೆ ಈ ಸ್ಕ್ವಾಶ್ ಅಂಡ್ ಸ್ಟ್ರೆಚ್ನ ಸ್ವಲ್ಪ ಆಡ್ ಮಾಡೋಣ. ಓಕೆ, ಸೊ ಇದು ಕೆಳಗಡೆ ಬಂದು ಓಕೆ 8ನೇ ಫ್ರೇಮಿಗೆ ಕರೆಕ್ಟಾಗಿ ಗ್ರೌಂಡಿಗೆ ಹಿಟ್ ಆಗುತ್ತೆ. ಸೊ 8ನೇ ಫ್ರೇಮಿಗೆ ಬಂದಾಗ ಸ್ವಲ್ಪ ಸ್ಕ್ವಾಶ್ ಕೊಡೋಣ, ನೆಗೆಟಿವ್ ಮಾಡಿ ವ್ಯಾಲ್ಯೂ. ಓಕೆ, ಸೊ ಇಷ್ಟೊಂದು ಬೇಡ, ಒಂಚೂರು. ಓಕೆ, ಇಷ್ಟಿರಲಿ. ಓಕೆ, ಇಷ್ಟು ಸ್ಕ್ವಾಶ್ ಆಡ್ ಆಗಿದೆ. ಸೊ ಅದು ಕೀ ಆಗಿರಲಿ. ಸೊ ಇಲ್ಲಿ ಆ್ಯಕ್ಚುಲಿ 0 ಕೀ ಆಗಿಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಅದು 0 ಇರಬೇಕು. ಸೊ ಆಟೋ ಕೀ ಆನ್ ಇದೆ. ಸೊ ಫಸ್ಟ್ ಫ್ರೇಮಲ್ಲಿ 0 ಅಂತ ಇದ್ದಾಗ ಓಕೆ ಕೀ ಆಗಿರುತ್ತೆ. ಸೊ ಈಗ ಓಕೆ 8ನೇ ಫ್ರೇಮಿಗೆ ಬಂದಾಗ ಅದು ಸ್ಕ್ವಾಶ್ ಆಗುತ್ತೆ. ಬಟ್ ಏನು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಇದನ್ನ ಆಫ್ ಮಾಡಿ ನೋಡಿ. ಪ್ರಾಬ್ಲಮ್ ಏನಾಗುತ್ತೆ ಅಂದರೆ
8ನೇ ಫ್ರೇಮಿಗೆ ಅದು ಬಂದು ಗ್ರೌಂಡಿಗೆ ಹಿಟ್ ಆಗೋಕ್ಕಿಂತ ಮುಂಚೆನೇ 7ನೇ ಫ್ರೇಮಲ್ಲಿ ಸ್ಕ್ವಾಶ್ ಆಗಿಬಿಟ್ಟಿದೆ. ಸೊ 7ನೇ ಫ್ರೇಮ್ ತನಕ ಅದು ಸ್ಕ್ವಾಶ್ ಆಗಬಾರ್ದು. 7ನೇ ಫ್ರೇಮಲ್ಲಿ ಅದು ಝೀರೋನೇ ಇರಲಿ. ಸೊ 7ನೇ ಫ್ರೇಮ್ ತನಕ ಅದು ಹಿಟ್ ಆಗಿಲ್ಲ ಅಲ್ವಾ, ಸೊ ಅಲ್ಲಿ ತನಕ ಅದು ಕರೆಕ್ಟಾಗಿರುತ್ತೆ. 8ನೇ ಫ್ರೇಮಲ್ಲಿ ಯಾವಾಗ ಹಿಟ್ ಆಗುತ್ತೋ ಗ್ರೌಂಡ್ಗೆ ಆವಾಗ ಸ್ಕ್ವಾಶ್ ಆಗಬೇಕು. ಓಕೆ, ಸೊ ಇನ್ನು ವಾಪಸ್ ಹೋಗುವಾಗ ಬಹುಶಃ 12ನೇ ಫ್ರೇಮ್ನಲ್ಲಿ ಅದು ಸ್ವಲ್ಪ ವಾಪಸ್ ಕಡಿಮೆ ಆಗಲಿ. ಓಕೆ, ಸೊ ಆ್ಯಕ್ಚುಲಿ ಅದು ಸ್ವಲ್ಪ ಸ್ಟ್ರೆಚ್ ಆಗಲಿ, ಅಥವಾ 12 ಬದಲು ಸೊ ವಿತ್ ಶಿಫ್ಟ್ ಈ ಥರ ಇಟ್ಕೊಂಡು ಎಳಿಬೋದು. 11ಕ್ಕೆ ಇರಲಿ. ಮತ್ತು ಇಲ್ಲಿಗೆ ಬಂದಾಗ ಅದು ಮತ್ತೆ ನಾರ್ಮಲಿಗೆ ಬಂದಿರುತ್ತೆ. ಮೇಲ್ಗಡೆ ಹೋದಾಗ ಅದು ಆಲ್ಮೋಸ್ಟ್ ಮತ್ತೆ ಝೀರೋಗೆ ಬರುತ್ತೆ. ಓಕೆನಾ, ಸೊ ಇವಾಗ ಇದನ್ನು ಆಫ್ ಮಾಡಿ ನೋಡೋಣ. ನೋಡಿ, ನಾವು ಈ ಬಾಲ್ ಅನಿಮೇಷನ್ಗೆ ಸ್ಕ್ವಾಶ್ ಅಂಡ್ ಸ್ಟ್ರೆಚ್ ಆ್ಯಡ್ ಮಾಡಿದಾಗ ಅದಕ್ಕೆ ಏನೋ ಒಂಥರ ಜೆಲ್ಲಿ ಎಫೆಕ್ಟು, ಎಷ್ಟೊಂದು ಲೈಫ್ ಬಂದಿದೆ ಅನ್ಸುತ್ತಲ್ವಾ. ಸೊ ಎಷ್ಟೊಂದು ಡಿಫ್ರೆನ್ಸ್ ಕಾಣುತ್ತೆ ನೋಡಿ. ಮತ್ತು ಅದರ ಇಲ್ಲಿ ಗ್ರಾಫಿಕ್ಸಲ್ಲಿ ಅಷ್ಟು ಕೆಲಸ ಇರೋದಿಲ್ಲ. ಸಾರಿ, ಇದು ಎಲ್ಲ ಸ್ಮೂತಾಗೇ ಇರುತ್ತೆ. ಓಕೆ, ಸೊ ಈ ರೀತಿಯ ನಾವು ಒಂದು ಬಾಲ್ ಅನಿಮೇಷನ್ಗೆ ಸ್ಕ್ವಾಶ್ ಅಂಡ್ ಸ್ಟ್ರೆಚ್ನ ಆ್ಯಡ್ ಮಾಡ್ಬೋದು.